ಪಹಲ್ಗಾಮ್ನಲ್ಲಿ ಏಪ್ರಿಲ್ 18ನೇ ತಾರೀಕಿನಂದೇ ಉಗ್ರರು ಓಡಾಡ್ತಾ ಇದ್ದಂಥದ್ದು ಅಂತ ಅಂದ್ರೆ 4 ದಿನ ಮುಂಚೆ ಶಂಕಿತರು ಓಡಾಡ್ತಾ ಇದ್ದಂಥದ್ದು ಗೊತ್ತಾಗಿದೆ. ಹಿಂಗೆ ಅಂತ ಅಂದ್ರೆ ಒಬ್ರು ಈ ರೀಲ್ ಮಾಡೋದಕ್ಕೆ ವಿಡಿಯೋ ತೆಗೆದಿದ್ದಾರೆ. ಅದರಲ್ಲಿ ಅವ್ರ ಮಗಳ ಹಿಂದೆ ಈ ಉಗ್ರರ ಓಡಾಟ ಗೊತ್ತಾಗಿದೆ. ಬೇತಾಬ್ ವ್ಯಾಲಿಯಲ್ಲಿ ಶಂಕಿತರು ಕಾಣಿಸ್ಕೊಂಡಿದ್ದಾರೆ. ಪಹಲ್ಗಾಮ್ಗಿಂತ 7.5 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಕಣಿವೆ ಇದು. ಆ ರೀಲ್ಸ್ ವಿಡಿಯೋದಲ್ಲಿ ಶಂಕಿತ ಉಗ್ರರ ಚಲನವಲನ ಗೊತ್ತಾಗಿದೆ. ಬೇತಾಬ್ ವ್ಯಾಲಿಯಲ್ಲಿ ಮಗಳ ರೀಲ್ಸ್ ಮಾಡ್ತಾ ಇದ್ರು ಒಬ್ರು ವ್ಯಕ್ತಿ. ಕೇರಳ ಮೂಲದ ವ್ಯಕ್ತಿ ವಿಡಿಯೋವನ್ನ ಮಾಡಿದ್ರು. ಇದು ಮೊನ್ನೆನೇ ಸೆರೆಯಾಗಿತ್ತು. ಇನ್ಫ್ಯಾಕ್ಟ್ ಇದು ಬಯಲಾಗಿತ್ತು. ಬಟ್ ಅವತ್ತಿನ ದಿನ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅವತ್ತಿನ ದಿನ ಅಲ್ಲ, 4 ದಿನದ ಮುಂಚೆ ಅದು. ಕೇರಳ ಮೂಲದ ಶ್ರೀಜಿತ್ ರಮೇಶನ್ ಅಂತ ಹೇಳಿ ಅವರೀಗ NIAಗೆ ಕೊಟ್ಟಿದ್ದಾರೆ. ಶ್ರೀಜಿತ್ ರಮೇಶನ್ ಅವರೇ ಮಾಡಿದಂಥ ಒಂದು ವಿಡಿಯೋ. ಅದರಲ್ಲಿ ಈ ಬ್ಯಾಕ್ಗ್ರೌಂಡ್ನಲ್ಲಿ ಇವರು ಓಡಾಡ್ತಾ ಇರುವಂಥದ್ದೆಲ್ಲ ಗೊತ್ತಾಗಿದೆ. ಇದು ಒಂದು ಹೌದು ಉಗ್ರರು ಯಾರು ಅನ್ನುವಂಥ ಪತ್ತೆ ಹಚ್ಚೋದಕ್ಕೆ ಒಂದು ಪುರಾವೆ ಸಿಗ್ಬೋದು ಅಂತ. ಬಟ್ ಇನ್ನೊಂದು 4 ದಿವಸ ಮುಂಚೆನೇ ಓಡಾಡ್ತಾ ಇದ್ರು ಇಷ್ಟು ಆರಾಮಾಗಿ ಅಂತ ಅಂದರೆ ನಮ್ಮ ಸೆಕ್ಯೂರಿಟಿ ಎಷ್ಟು ಲ್ಯಾಪ್ಸ್ ಆಗಿದೆ ಅನ್ನುವಂಥದ್ದಕ್ಕೆ, ಗುಪ್ತಚರ ಮಾಹಿತಿ ನಮಗೆ ಹೇಗೆ ಲ್ಯಾಪ್ಸ್ ಆಗಿದೆ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ. ಇವರೇನಲ್ಲಿ ಕೂಡಲೇ ಪಾಕಿಸ್ತಾನ ಬಂದಿದ್ರೂ ಕೂಡ ಅವರು ಬಾರ್ಡ್ರಲ್ಲೆಲ್ಲ ಅಲ್ಲಿ ಕ್ರಾಸ್ ಆಗಿ ಬಂದು ಇಲ್ಲಿ ಬೇಗ ಗುಂಡಾರಿಸ್ಬಿಟ್ಟು ಮತ್ತು ಹೋದ್ರು ಅನ್ನುವಂಥದ್ದಲ್ಲ. ಭಾಳ ಆರಾಮಾಗಿದ್ದಾರೆ, ಭಾಳ ಆರಾಮಾಗಿ ಓಡಾಡ್ಕೊಂಡಿದ್ರು. ಬೇರೆ ಬೇರೆ ವ್ಯಾಲಿ ಕಡೆ ಹೋಗಿದ್ದಾರೆ, ಎಲ್ಲಿ ಜನ ಜಾಸ್ತಿ ಸೇರ್ತಿದ್ರು ಅನ್ನೋದನ್ನು ನೋಡಿದ್ದಾರೆ. ಕೊನೆಗೆ ಬಂದು ಗುಂಡಾರಿಸಿದ್ದಾರೆ ಅಂತ ಅಂದರೆ ಅದು ಕೂಡ ಧರ್ಮ ಕೇಳಿ ಮತ್ತೊಂದು ಕೇಳಿ ಅಂತ ಅಂದರೆ ಎಷ್ಟು ಪುರ್ಸೊತ್ತಲ್ಲಿ ಈ ಥರದೊಂದು ಅಟ್ಯಾಕ್ ಆದರೂ ಎಲ್ಲಿತ್ತು ಸೇನೆ? ಎಲ್ಲಿ ಫೇಲ್ ಆದ್ವಿ ನಾವು?